ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಗಾಣಗಿತ್ತಿ ಅಯ್ಯೋ ಅಂದ್ರೆ ನೆತ್ತಿ ತೆಂಪಾಯ್ತದ. ಅಬ್ಬಾ, ಸದ್ಯ ಈ ಪುಸ್ತಕ ಎಲ್ಲಿ ಇಟ್ಬಿಟ್ಟಿದ್ದೆ ಅಂತ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು. ಅದು ಸರಿ ರಾಮು. ಅಲ್ಲ, ಓದಿ ಓದಿ ನಿನ್ನ ಕಣ್ಣು ಹೇಗಾಗಿದೆ ಗೊತ್ತಾ? ತುಂಬ ಆಯಾಸ ಮಾಡ್ಕೋಬೇಡ ಅಂತ ನಾನು ಹೇಳಲ್ವಾ ನಿನಗೆ? ಆರೋಗ್ಯ ಕೆಟ್ಟರೆ ಕಷ್ಟ ಕಣೋ. ಪರೀಕ್ಷೆ ಟೈಮ್ ಬೇರೆ, ತುಂಬ ಎಚ್ಚರವಾಗಿರಬೇಕು ಗೊತ್ತಾ? ಹೆಲ್ತ್ ಈಸ್ ವೆಲ್ತ್ ಅಂತ ಕೇಳಿಲ್ವಾ ನೀನು? ಆರೋಗ್ಯವೇ ಭಾಗ್ಯ. ಅಕ್ಕ ಸಾಕು ಸುಮ್ಮನಿರಕ್ಕ. ನಾನು ಕೇಳ್ತಾ ಇದ್ದರೆ ನೀನು ಮಾತಾಡ್ತಾನೇ ಇರ್ತೀಯ. ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗುತ್ತಾ ಅನ್ನೋ ಹಾಗೆ ನನ್ನ ಕಷ್ಟ ನನಗೆ. ಓಹೋ, ಏನಪ್ಪ ಅದು ಅಂಥ ಕಷ್ಟ ನಿನಗೆ? ಪರೀಕ್ಷೆ ಹತ್ತಿರ ಬರ್ತಿದೆ, ಓದ್ಕೋಬೇಕಾದವನು ನೀನು, ನಿನ್ನ ಬದಲು ನಾನು ಓದ್ಕೊಳ್ಳೋಕ್ಕಾಗತ್ತಾ? ಹಾಗಲ್ಲಕ್ಕ, ಓದಬೇಕಾದವನು ಓದೋನು ನಾನೇ. ಆದರೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡಬೇಕಾದವರು ನೀನು ಭಾವ ಇದ್ದೇ ಇರ್ತಿರಲ್ವ. ಮತ್ತೆ ಅದೇನೋ ದೊಡ್ಡದಾಗಿ ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗುತ್ತಾ ಅಂತೆಲ್ಲ ಗಾದೆ ಎಲ್ಲ ಹೋಲಿಸಿ ಮಾತಾಡ್ತಿದ್ಯಲ್ಲ. ಅಕ್ಕ, ಚಿಕ್ಕಪ್ಪ ಬೆಳಗ್ಗೆ ಚಿಕ್ಕಮ್ಮನ ಹತ್ರ ಏನೋ ಮಾತಾಡ್ತಾ ಚಿಕ್ಕಮ್ಮನ ಫ್ರೆಂಡ್ಗೆ ಚಿಕ್ಕಪ್ಪನ ಸೋದರತ್ತೆ ಸಹಾಯ ಮಾಡಲಿಲ್ಲ ಅಂತ ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗುತ್ತಾ ಅಂತ ಗಾದೆ ಬಳಸಿ ಮಾತಾಡ್ತಿದ್ರ. ಅದಕ್ಕೆ ಗಾದೆ ಚೆನ್ನಾಗಿದೆ ಅನ್ನಿಸ್ತು, ನಾನು ಮಾತಾಡಿದೆ. ಮತ್ತೆ ಶುರು ಮಾಡ್ಕೊಂಡ್ಬಿಟ್ಯಾ? ಅರ್ಥ ಪೂರ್ತಿ ತಿಳ್ಕೊಳ್ದೆ ಗಾದೆ ಬಳಸಿ ಮಾತಾಡೋದಕ್ಕೆ? ಹಾಗೆ ಮಾತಾಡಿದ ತಕ್ಷಣ ನೀನು ಗಾದೆ ಪೂರ್ತಿ ಅರ್ಥ ಹೇಳ್ತೀಯ ಅಂತ ನನಗೆ ಗೊತ್ತಲ್ವಾ, ಅದಕ್ಕೆ. ಚೆನ್ನಾಗಿದೆ ಕಣೋ ನಿನ್ನ ತರ್ಕ. ಅಕ್ಕ, ಗಾಣಗಿತ್ತಿ ಅಂದರೆ ಯಾರು? ಅವಳು ಅಯ್ಯೋ ಅನ್ನಕ್ಕೂ ನೆತ್ತಿ ತಂಪಾಗಕ್ಕೂ ಏನು ಸಂಬಂಧ ಅಕ್ಕ? ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗುತ್ತಾ ಅನ್ನೋ ಗಾದೆ ಅರ್ಥ ಏನಕ್ಕ ಅಂತ ನೇರವಾಗಿ ಕೇಳೋದಪ್ಪ. ಅದಕ್ಕೆ ಯಾಕಿಷ್ಟು ಬಳಸು, ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ್ರು ಅನ್ನೋ ಹಾಗೆ? ಆಯ್ತಕ್ಕ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಹೇಳಕ್ಕ ಈ ಗಾದೆ ಅರ್ಥನ. ರಾಮು, ನೀನು ಈ ಗಾನ ಆಡಿಸೋದು ಅಂತಾರಲ್ಲ, ಅದನ್ನು ನೋಡಿದ್ಯೇನೋ ಅಥವಾ ಕೇಳಿದ್ಯೇನೋ? ಕೇಳು ಇದ್ದೀನಿ, ನೋಡು ಇದ್ದೀನಕ್ಕ. ನಮ್ಮ ಹಳ್ಳಿನಲ್ಲಿ ಅದೇ ಕೆಳಗಿನ ಬೀದಿನಲ್ಲಿ ಒಬ್ರು ಮನೆಯಲ್ಲಿ ಗಾಣ ಆಡಿಸ್ತಿರ್ಲಿಲ್ವಾ? ನಾವೆಲ್ಲ ಅಲ್ಲಿಂದಲೇ ಫ್ರೆಶ್ ಆಗಿರೋ ಎಣ್ಣೆ ಎಲ್ಲ ತರ್ತಿದ್ವಲ್ಲಕ್ಕ, ಮರ್ತೋಯ್ತಾ? ಹೀಗೆ ಗಾಣ ಆಡಿಸೋ ವ್ಯಕ್ತಿಗೆ ಗಾಣಿಗ ಅಂತಾರೆ, ಹೆಂಗಸಾದ್ರೆ ಗಾಣಗಿತ್ತಿ ಅಂತಾರೆ, ಗೊತ್ತಾ? ಹೂವಾಡಿಗ ಹೂವಾಡಗಿತ್ತಿ ಅನ್ನಲ್ವಾ, ಹಾಗೆ. ಮತ್ತೆ ಎಣ್ಣೆ ತೆಗೆಯೋದು ಗಾಣದ ಮೂಲಕ ಇವರ ವೃತ್ತಿ. ಹರಳೆಣ್ಣೆ, ಕಳ್ಳೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಹೀಗೆ ಎಲ್ಲ ತರಹದ ಎಣ್ಣೆನೂ ತೆಗಿತಾರೆ. ಇನ್ನು ಈ ಎಣ್ಣೆ ಎಲ್ಲ ಮನುಷ್ಯನ ದೈನಂದಿನ ಜೀವನದಲ್ಲಿ ಅನೇಕ ರೀತಿ ಬಳಕೆ ಆಗುತ್ತಲ್ವಾ? ಹೌದಕ್ಕ, ತಲೆಗೆ ನೀರು ಹಾಕ್ಕೊಳ್ಳೋದಕ್ಕೆ ಹರಳೆಣ್ಣೆ ತುಂಬ ಒಳ್ಳೆಯದು, ತಂಪು ಅಂತಾರಲ್ವ. ಉಷ್ಣ ಸಂಬಂಧಿ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಅಂತಾನು ಅಂತಾರಲ್ವನಕ್ಕ? ಹೌದು, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆನೂ ತುಂಬ ಒಳ್ಳೆಯದು ಅಂತಾರೆ ಕಣ. ಯಾವುದೇ ಆಗಲಿ, ಒಳ್ಳೆ ಗಾಣದಲ್ಲಿ ತೆಗೆದಿರೋ ಫ್ರೆಶ್ ಆದ ಎಣ್ಣೆ ತಂದು ತಲೆಗೆಲ್ಲ ಹಚ್ಕೊಂಡು ಸುಮಾರು ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವೇನಕ್ಕ? ಅಷ್ಟೇ ಅಲ್ಲ ರಾಮು, ಈಗ ಎಷ್ಟೋ ಜನ ನಿನ್ನಂಥ ಯುವಕ ಯುವತಿಯರು ದಿನ ತಲೆಗೆ ಎಣ್ಣೆನೇ ಹಚ್ಕೊಳ್ಳೋದಿಲ್ಲ, ಮಕ್ಕಳಿಗೂ ಹಚ್ಚಲ್ಲ, ಕೂದಲೆಲ್ಲ ಮೆತ್ಕೊಳ್ಳುತ್ತೆ ಅಂತ. ಮತ್ತೆ ಅದು ಒಂಥರ ಫ್ಯಾಷನ್ ಅಲ್ವೇನಕ್ಕ? ಫ್ಯಾಷನ್, ಹೌದು. ಕೂದಲೆಲ್ಲ 20 ವರ್ಷಕ್ಕೆ ಬೆಳ್ಳಗಾದಾಗ ಗೊತ್ತಾಗುತ್ತೆ ಅವ್ರ ಫ್ಯಾಷನ್. ಆಗ ಬಣ್ಣ ಹಾಕೊಳ್ಳೋ ಫ್ಯಾಷನ್ ಇದ್ದೇ ಇದೆಯಲ್ಲ. ನಿನ್ನ ಹತ್ರ ಮಾತಾಡೋದೇ ಕಷ್ಟ ಬಿಡಪ್ಪ, ಸೇರಿಗೆ ಸವಾ ಸೇರು ಅನ್ನೋ ನೀನು. ಅದಿರಲಿ ಅಕ್ಕ, ದುಡ್ಡಿರೋರು ಸ್ಥಿತಿವಂತರೇನೋ ಎಣ್ಣೆ ತಂದು ತಲೆಗೆ ಹಾಕ್ಕೊಂಡು ಖಾದ್ಯ ತೈಲನೂ ಬಳಸಿ ರುಚಿಯಾಗಿ ತಿಂಡಿ ಮಾಡ್ಕೊಂಡು ತಿಂದು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು. ಸ್ಥಿತಿವಂತರು ಅಲ್ದಲೇ ಇರೋರು ಏನು ಮಾಡಬೇಕು? ಅವ್ರ ಪಾಡು ಯಾಕೆ ಹೇಳ್ತೀಯ ಬಿಡು. ಅಂಥವ್ರನ್ನ ನೋಡೇ ಕಣೋ ರಾಮು ಈ ಗಾಣಗಿತ್ತಿ ಅಯ್ಯೋ ಅಂದರೆ ನೆತ್ತಿ ತಂಪಾಗುತ್ತಾ ಅನ್ನೋ ಗಾದೆ ಹುಟ್ಕೊಂಡಿರೋದು ಅಂತ ಅನಿಸುತ್ತೆ. ಅಂದರೆ ಈಗ ಬಡವರಿಗೂ ಚೆನ್ನಾಗಿ ತಿಂದು ಉಂಡು ಎಣ್ಣೆ ನೀರು ಹಾಕೋತಾ ದಿನ ಎಣ್ಣೆ ಹಚ್ಕೊಳ್ತಾ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ ರಾಮು.
ಆದರೆ ಇದಕ್ಕೆಲ್ಲ ಖರ್ಚು ಮಾಡೋಕ್ಕೆ ದುಡ್ಡೇ ಇರಲ್ವಲ್ಲ, ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗಿರುತ್ತಲ್ಲ. ಎಷ್ಟೋ ಜನಕ್ಕೆ ಅಕ್ಕ ಒಂದು ಹೊತ್ತಿನ ಗಂಜಿಗೂ ಇರೋದಿಲ್ಲ. ಇಂಥವರು ಗಾಣಗಿತ್ತಿ ಹತ್ರ ಹೋಗಿ ಅವ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಸ್ವಲ್ಪ ಎಣ್ಣೆ ಕೊಡು ಅಂದರೆ ಕೊಡ್ತಾಳ. ಅವಳು ಕಷ್ಟ ಕೇಳಿ ಅಯ್ಯೋ ಪಾಪ ಅಂತ ಅನ್ಬೋದು. ಆದರೆ ನೆತ್ತಿ ತಂಪಾಗ್ಲಿಲ್ವಲ್ಲ. ಸರಿ, ಅವಳಾದರೂ ಪಾಪ ಎಣ್ಣೆ ಮಾರಾಟಕ್ಕೆ ಇಟ್ಕೊಂಡಿರೋಳು, ಲೆಕ್ಕಾಚಾರ ಹಾಕ್ತಾಳಲ್ವಾ. ಹಾಗೆ ದುಡ್ಡಿರೋರು ಎಷ್ಟೋ ಜನ ಬಡವರಿಗೆ ಸಹಾಯ ಮಾಡಲ್ಲ ಅಲ್ವೇನಕ್ಕ? ಅವ್ರ ಕಷ್ಟ ಸುಖ ಎಲ್ಲ ಕೇಳ್ತಾರೆ, ಅನುಕಂಪ ತೋರಿಸ್ತಾರೆ, ಕಳಿಸ್ತಾರೆ. ಕೆಲವ್ರು ಇರ್ತಾರಪ್ಪ, ಬರೀ ಮಾತಾಡೋದಷ್ಟೇ, ತುಂಬ ಹೊತ್ತು ಕೇಳ್ತಾರೆ. ಅಯ್ಯೋ ಪಾಪ ಹಾಗಾಗಬಾರ್ದಾಗಿತ್ತು, ಹೀಗಾಗಬಾರ್ದಾಗಿತ್ತು, ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೆ, ಆದರೆ ಈಗ ನನ್ನ ಹತ್ರ ದುಡ್ಡಿಲ್ವಲ್ಲ, ಹಾಗೆ ಹೀಗೆ ಅಂತ ಹೇಳಿ ನುಣ್ಚ್ಕೊಳ್ತಾರೆ. ಇನ್ನು ಕೆಲವರು ಇರ್ತಾರೆ ಶ್ರೀಮಂತರು, ಮಧ್ಯಮ ವರ್ಗದವರು, ಅವರು ತಮ್ಮ ಕೈಲಾದ ಆರ್ಥಿಕ ಸಹಾಯನೂ ಅನುಕಂಪದ ಜೊತೆಗೆ ಮಾಡ್ತಿರ್ತಾರೆ. ಆದರೆ ಅಂಥವ್ರು ಸ್ವಲ್ಪ ಅಪರೂಪ. ಅಕ್ಕ, ಒಟ್ಟಾರೆ ನಮಗೆ ಅಂದರೆ ಸಮಾಜದಲ್ಲಿ ಬದುಕ್ತಾ ಇರುವಂತಹ ಎಲ್ಲ ಮಾನವರಿಗೆ ಕಷ್ಟ ಸುಖ ಬಂದೇ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ತಮ್ಮ ಕೈಲಾದ ಸಹಾಯನ ಮಾಡಬೇಕು. ಸ್ವಾರ್ಥಿಗಳಾಗಿ ತಮ್ಮ ಹಿತ ಅಷ್ಟೇ ನೋಡ್ಕೋಬಾರ್ದು ಅಂತ ಈ ಗಾದೆ ಪರೋಕ್ಷವಾಗಿ ತಿಳಿಸುತ್ತಲ್ವೇನಕ್ಕ? ಮತ್ತೆ ಏನಂದ್ರು ಅನುಕಂಪ ಮಾತ್ರ ಆಗಬಾರ್ದು, ಆ ಸಹಾಯ ಅನುಷ್ಠಾನಕ್ಕೂ ಬರಬೇಕು. ಅಂದರೆ ಸಹಾಯ ಅಂದಾಕ್ಷಣ ದುಡ್ಡಿನ ಸಹಾಯನೇ ಮಾಡಬೇಕು ಅಂತಲೂ ಏನಿಲ್ಲ. ಅವರವರ ಕೈಲಾದ ರೀತಿಯಲ್ಲಿ ಸಹಾಯ ಮಾಡೋದು ಕೂಡ ಅನುಕಂಪದ ಜೊತೆಗೆ ಒಂದು ಆಗಬೇಕಾದ ಕೆಲಸ. ಈಗ ನಿನ್ನಿಂದ ಅನುಷ್ಠಾನಕ್ಕೆ ಬರಬೇಕಾದ ಕೆಲಸ ಬೇಕಾದಷ್ಟಿದೆ ಅಲ್ವಾ? ಆಗಲೇ ಗಾದೆ ಹೋಲ್ಸ್ ಮಾತಾಡ್ದಾಗಲೇ ಗೊತ್ತಾಗಿತ್ತು ನನಗೆ ಏನಾಗಬೇಕೀಗ. ಅಕ್ಕ, ಇವತ್ತು ರಾತ್ರಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನೈಟ್ ಔಟ್ ಮಾಡಿ ಓದ್ತಾ ಇರ್ತೀವಿ. ಮಧ್ಯೆ ಮಧ್ಯೆ ಟೀ, ಕಾಫಿ, ಬ್ರೆಡ್ಡು, ಬಿಸ್ಕತ್ತು, ಹಣ್ಣು, ಹಂಪ್ಲು ಅಂತ. ನಾನು ಸಪ್ಲೈ ಮಾಡ್ತಾ ಇರಬೇಕು, ಅಷ್ಟೇ ತಾನೇ? ಅಷ್ಟೇ ಅಕ್ಕ. ಓಕೆ, ಈಗ ನಾನು ತಿಂಡಿ ತಿನ್ನಬೇಕು, ನಡಿ ಹೋಗೋಣ, ಹಸುವಾಗ್ತಾ ಇದೆ. ಏನು ತಿಂಡಿ ಇವತ್ತು? ಉಪ್ಪಿಟ್ಟು. ಹೋಗಕ್ಕ, ನನಗೆ ಉಪ್ಪಿಟ್ಟು ತಿಂದು ತಿಂದು ಸಾಕಾಗಿ ಹೋಗಿದೆ. ನನಗಿವತ್ತು ಯಾಕೋ ಮಸಾಲೆ ದೋಸೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಕ್ಕ. ಪರವಾಗಿಲ್ಲ, ನೀನು ನೆನೆಸ್ಕೊಂಡಾಗ ಮಸಾಲೆ ದೋಸೆ ಮಾಡೋಕ್ಕಾಗುತ್ತಾ? ದೋಸೆಗೆ ಹಿಟ್ಟು ನೆನೆನೇ ರೆಡಿ ಮಾಡಬೇಕು, ಇವತ್ತು ಚಟ್ನಿ ಪಲ್ಯ ಎಲ್ಲ ಮಾಡಬೇಕು. ಈಗ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಇದೇನು ಹೋಟ್ಲಾ? ಹೇಗಾಗುತ್ತೆ ಹೇಳು? ಅಕ್ಕ, ಇದ್ದೇ ಇದೆಯಲ್ಲ ನಮ್ಮ ಮಾವನ ಮನೆ ಹೋಟ್ಲು, ನಡಿ ಹೋಗೋಣ, ಸ್ಪೆಷಲ್ ಮಸಾಲೆ ದೋಸೆ ತಿನ್ಕೊಂಬರೋಣ. ನಾನು ಬರಲ್ಲಪ್ಪ, ಉಪ್ಪಿಟ್ಟೆಲ್ಲ ವೇಸ್ಟ್ ಆಗ್ಬಿಡುತ್ತಷ್ಟೇ. ಸರಿ ಸರಿ, ನೀನು ಮಾಡಿದ ಉಪ್ಪಿಟ್ಟು ನೀನೇ ತಿನ್ನು, ನಾನು ಭಾವ ಹೋಗಿ ಸ್ಪೆಷಲ್ ಮಸಾಲೆ ದೋಸೆ ತಿನ್ಕೊಂಬರ್ತೀವಿ. ಬಾವಾ ಬಾವಾ. ಚೆನ್ನಾಯ್ತು ಐಡಿಯಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.